ನಮ್ಮ ಪರಿವಾರದವರು ಕಣ್ತುಂಬಿಕೊಂಡರು. ಆ ರಂಭಾದಿ ತರುಣಿಯರ ಸುಖ ಏನು ಎನ್ನುವುದನ್ನು ತಿಳಿದೆ ಸ್ವರ್ಗಲೋಕಕ್ಕಿಂತ ಶೋಣಿತಾಪುರವೇ ನಮಗೆ ಹಿಡಿತು. ಅದಕ್ಕಾಗಿ ಸ್ವರ್ಗ ನಮ್ಮದೇ, ಶೋಣಿತಾಪುರಕ್ಕೆ ಬಂದೆ. ಏನದು ಏನದು ಶಂಖಧ್ವನಿ ನಮ್ಮ ನಾಡಿಗೆ ಬಂತು. ಇದು ಅಪರಿಚಿತ ಸ್ವರ, ಶತ್ರುವಿನ ನೇಂಕಾರ. ಅರ್ಥವಾಯಿತು ಅರ್ಥವಾಯಿತು. ಕೈಯಲ್ಲಿ ಆಯುಧವನ್ನು ಹಿಡಿದುಕೊಂಡು ಹೊರಟು ಬಂದಿದ್ದೇನೆ. ಅದು ರಘು ರಘುಟಾರ ನೀನು ಶಂಕನಾದವನ್ನು ಮಾಡುತ್ತಿದ್ದವ ನೀನೆ. ಶಂಕದ ಜೊತೆಯಲ್ಲಿ ಜಾಗಟೆಯನ್ನು ಪಡೆದುಕೊಂಡು ಬರ್ತಿದ್ದೆ. ನಮ್ಮವರು ಹೋಗ್ತಾ ಇದ್ರು ನಿನ್ನ ಬಳಿಗೆ. ಅಲ್ಲ, ಅದಕ್ಕೊಂದು ಜನ ಬೇಕಿತ್ತು, ಬರ್ತೇನೆ ನೋಡಿಗೆ. ಅಲ್ಲ, ನಿನಗೆ ಕೊಡ್ಲಿಕ್ಕೆ ಶಂಕ ಜಾಗಟೆಯೊಂದಿಗೆ ಒಬ್ಬ ಬಂದಿದ್ದಾನೆ. ಅವನಿಗೆ ಏನು ಬೇಕು ಅವನ ಜೋಳಿಗೆ ತುಂಬಿಸಿ ಅಂತ ಕಳುಹಿಸಬಹುದು. ಪಕ್ಷಿ ಏರಿ ಬಂದವ. ಹೌದು, ಕರಿಯ ಏನು ನಿನ್ನ ಪರಿಚಯ ಇಲ್ಲ ಅಂತ ತಿಳ್ಕೊಳ್ಬೇಡ. ಯಾಕೆ? ಇಂಥವ ಒಬ್ಬ ಇದ್ದಾನೆ. ಅವನ ಪಕ್ಷಿಯ ಹೆಸರು, ವಾಹನದ ಹೆಸರು ಗರುಡ. ಗರುಡ ವಾಹನ ಖಳ ಕುಲಕ್ಕೆ ಘಾತಕನಾಗಿ ಇರುವವ. ಯಾರು ಹೇಳಿದ್ರು? ನಮ್ಮ ಹುಡುಗರು. ನಿನಗೆ ಗೊತ್ತಿರಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ ಹೇಳಿದ್ರೆ ಅವರೆಲ್ಲ ಸತ್ತು ಎಷ್ಟು ಸಮಯ ಆಗಿ ಹೋಯ್ತು. ನೀನು ಮತ್ತೆ ಹುಟ್ಟಿದವನಾಗಿ ಕಾಣ್ತಿದ್ದೆ. ನಮ್ಮ ಗುರುಗಳಾದಂತಹ ಶುಕ್ರಾಚಾರ್ಯರು ಅವರು ಕೊಟ್ಟ ಪಟ್ಟಿ. ನಮ್ಮವರು ಯಾರು, ನಮ್ಮ ವಿರೋಧಿಗಳು ಯಾರು, ಆ ವಿರೋಧಿಗಳ ಪಟ್ಟಿಯಲ್ಲಿ ಮೊದಲ ಹೆಸರಿರುವುದು ನಿನ್ನದು. ವಿಷ್ಣು, ನಾರಾಯಣ. ಹೌದೇನೋ? ನಿನ್ನನ್ನು ಕಾಣುವುದಕ್ಕಾಗಿ ನಿನ್ನ ಭಕ್ತರು ತಪಸ್ಸು ಮಾಡಬೇಕು. ವೈಕುಂಠ ಲೋಕದಲ್ಲಿ ನಿನ್ನ ದರ್ಶನಕ್ಕಾಗಿ ಕಾಯಬೇಕಂತೆ. ನಿನ್ನ ಯೋಗ ಎಷ್ಟೋ ಬಾಗಿಲಿದೆ ಅಂತೆ. ಅದಕ್ಕೆ ಆ ಬಾಗಿಲನ್ನು ಕಾಯುವವರು ಕೂಡ ಇದ್ದಾರೆ. ನಾಲ್ಕೇ ಬಾಗಿಲು. ಅದೇ ಹೇಳಿ, ಅಲ್ಲಿಗೆ ಬರ್ಲಿಕ್ಕೆ ಅಷ್ಟು ಕಷ್ಟ ಇದೆ. ಕ್ಷೀರಸಾಗರದಲ್ಲಿ ಅನಂತ ಶಯ. ಏನು ನಿದ್ದೆಯಿಂದ ಬೇಗ ಎದ್ದು ಬಂದೆ? ಅಲ್ಲ, ನಿನ್ನಂತವರ ನಿದ್ದೆ ಕೆಡಿಸಬೇಕಿದ್ರೆ ಬರ್ಬೇಕಾಗ್ತದೆ. ಅದೇ ನಿನ್ನನ್ನು ಹುಡುಕಿಕೊಂಡು ಉಳಿದವರು ಬಂದೆ, ನನ್ನನ್ನು ಹುಡುಕಿಕೊಂಡು ನನ್ನ ದರ್ಶನಕ್ಕೆ ಬಂದೆಯಲ್ಲ ಪುಣ್ಯಾತ್ಮ. ನಿನ್ನ ಯೋಗ ಅಂತ ಹೇಳಿದ ಅದನ್ನೇ ನಾನು ಈಗ ನಿನ್ನಲ್ಲಿ ಹೇಳುವುದಿಷ್ಟೇ. ಏನು? ನಾನು ಕೇಳಿದ್ದೇನೆ, ನಾರಾಯಣನಿಗೆ ಸತ್ಯನಾರಾಯಣ ಅಂತ ಹೆಸರು ಕೂಡ ಇದೆ. ಸತ್ಯವನ್ನೇ ಯಾವತ್ತು ಧರ್ಮ ಎನ್ನುವುದಾಗಿ ನಂಬಿದವರು ನಾವೆಲ್ಲ. ಇದು ಹೌದೋ ಅನ್ನುವಂತ ಪರೀಕ್ಷೆ ಆಗಬೇಕು. ಹೇಗಂದ್ರೆ ನಾರಾಯಣ ಸತ್ಯ ಹೇಳು. ಹೌದಾ? ನಮ್ಮ ಕ್ರಮ ಹಾಗೆ. ಇರ್ಲಿಯಪ್ಪ, ಇದು ಆಜ್ಞೆ. ಆಜ್ಞೆ ಕ್ರಮದಲ್ಲ. ಸತ್ಯ ಹೇಳು. ಯಾಕೆ ಬಂದೆ, ಯಾಕೆ ಬಂದೆ ಹೇಳಬೇಕು. ಅಷ್ಟೇ. ಕೇಳು